ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ಮುತಅಲ್ಲಿಮ್ ಸನ್ಮಿತ್ರರೇ, ಮರ್ಕಜ್ ಕನ್ನಡ ಮಕ್ಕಳ ಕಲಾ ವೈಭವ ಇಸ್ದಿಹಾರ್ನಲ್ಲಿ ನಾವಿದ್ದೇವೆ. ಇಲ್ಲಿ ನನಗರ್ಪಿತವಾದ ವಿಷಯ ತಿರುಚಲ್ಪಡುತ್ತಿರುವ ಕರುನಾಡ ಇತಿಹಾಸ. ಕರ್ನಾಟಕ ಸಾವಿರಾರು ವರ್ಷಗಳ ಕಲೆ, ಸಾಹಿತ್ಯ, ಧರ್ಮ, ಸಹಿಷ್ಣುತೆಗಳ ಇತಿಹಾಸವನ್ನು ಹೊಂದಿದೆ. ವಿಜಯನಗರದ ಶೌರ್ಯವನ್ನು, ಬಿಜಾಪುರದ ವಾಸ್ತುಶಿಲ್ಪವನ್ನು, ಶ್ರವಣ ಬೆಳಗೊಳದ ಅಹಿಂಸಾ ಸಂದೇಶವನ್ನು, ಶಿಶುನಾಳ ಶರೀಫರ ಸಹಿಷ್ಣುತಾ ಪಾಠಗಳ ತೋಟವಾಗಿರುವ ಈ ನಮ್ಮ ಕರ್ನಾಟಕದ ನೈಜ ಇತಿಹಾಸವನ್ನು ತಿರುಚಲು ಕೆಲವು ದುಷ್ಟಶಕ್ತಿಗಳು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡುತ್ತಲೇ ಬಂದಿದ್ದಾರೆ. ರಾಜಕಾರಣಿಗಳಿಂದ ಹಿಡಿದು ಕಾದಂಬರಿಕಾರರವರೆಗೆ ತಮ್ಮ ಬಾಯಿಗೆ ತೋಚಿದಂತೆ ಇಲ್ಲಸಲ್ಲದ ಕಥಾ ಪಾತ್ರಗಳನ್ನು ಇತಿಹಾಸಗಳಿಗೆ ತುರುಕಿಸುವ ಪ್ರಯತ್ನಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಹೆಚ್ಚೇಕೆ ಸ್ವತಃ ಸರ್ಕಾರದ ಅವಧಿಯಲ್ಲಿ ಸ್ವತಃ ಸರ್ಕಾರವೇ ನೇಮಿಸಿದ ಸಮಿತಿಗಳು ಪ್ರಸಿದ್ಧ ಇತಿಹಾಸದ ಪಾಠಗಳಿಗೆ ಪಠ್ಯ ಪುಸ್ತಕಗಳಲ್ಲೂ ಕತ್ತರಿ ಹಾಕಿರುವುದನ್ನು ನಾವು ಕಂಡಿದ್ದೇವೆ. ಪ್ರೀತಿಯ ಸ್ನೇಹಿತರೆ, ನಮ್ಮ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಬಿಜಾಪುರದ ಆದಿಲ್ ಶಾಹಿ ಶಿಲ್ಪಕಲೆಗಳು, ಟಿಪ್ಪು ಸುಲ್ತಾನ್ ರವರ ಶೌರ್ಯಗಳನ್ನು ನಿಧಾನವಾಗಿ ಕಡಿತಗೊಳಿಸುತ್ತಿರುವುದು ನಾವೆಲ್ಲರೂ ಕಂಡಿದ್ದೇವೆ. ಪ್ರೀತಿಯ ಸ್ನೇಹಿತರೆ, ಹೆಚ್ಚೇಕೆ ಹೇಳಬೇಕು, ಪ್ರಸಿದ್ಧ ರಾಜಕಾರಣಿಯೊಬ್ಬರು ತಮ್ಮ ರಾಜಕೀಯ ಬೇಲೆ ಬೇಯಿಸಿಕೊಳ್ಳಲು ಬೇಕಾಗಿ ಉರಿ ಮತ್ತು ನಂಜೇಗೌಡರು ಟಿಪ್ಪು ಸುಲ್ತಾನ್ರನ್ನು ವಧಿಸಿದ್ದರು ಎಂಬ ಬಹಿರಂಗ ಹೇಳಿಕೆ ನೀಡುವ ಮೂಲಕ ಬಹಿರಂಗವಾಗಿ ಕರುನಾಡದ ಇತಿಹಾಸವನ್ನು ತಿರುಚುವ ಬಹಿರಂಗ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇತಿಹಾಸಗಳಿಗೆ ಧರ್ಮವಿಲ್ಲ. ಪ್ರೀತಿಯ ಸ್ನೇಹಿತರೆ, ಮುಸಲ್ಮಾನರು ನಿರ್ಮಿಸಿದ ಗೋಲ್ ಗುಂಬಜ್ ಆಗಿರಲಿ, ಹಿಂದೂಗಳು ನಿರ್ಮಿಸಿದ ಹಂಪಿ ರಥಗಳಾಗಿರಲಿ, ಬೌದ್ಧ ಧರ್ಮದ ಶ್ರವಣ ಬೆಳಗೊಳವೇ ಆಗಿರಲಿ, ಇವೆಲ್ಲವೂ ಆಯಾ ಧರ್ಮದವರ ಇತಿಹಾಸವಲ್ಲ. ಇದು ಕರುನಾಡ ಇತಿಹಾಸ, ಇದು ಕರ್ನಾಟಕದ ಇತಿಹಾಸ. ಇದರ ಇತಿಹಾಸವನ್ನು ತಿರುಚಲು ಯಾರೊಬ್ಬರಿಗೂ ಸಾಧ್ಯವಿಲ್ಲ. ಇವೆಲ್ಲವೂ ಕರ್ನಾಟಕದ ಕರುನಾಡಿನ ಆಭರಣಗಳಾಗಿವೆ. ಪ್ರೀತಿಯ ಸ್ನೇಹಿತರೆ, ಕನ್ನಡ ಕಂಪನ್ನು ಪಸರಿಸಿದ ಮೊಹಮ್ಮದ್ ಗೋಸ್ವಾಮಿ, ಅಬ್ದುಲ್ ರಹಮಾನ್ ಖಾದ್ರಿ, ಅಹಮದ್ ಶರೀಫ್ ರವರಂತಹ ಮುಂತಾದ ಕಾವ್ಯ ಸಾಮ್ರಾಟರ ಹೆಸರುಗಳು ನಾವಿಂದಿಗೂ ಕೇಳಿಲ್ಲ. ಪ್ರೀತಿ ಸ್ನೇಹಿತರೆ, ಯಾಕೆಂದರೆ ಅವರ ಕುರಿತಿರುವ ಎಲ್ಲಾ ಚರಿತ್ರೆಗಳು, ಅವರ ಕುರಿತಿರುವ ಎಲ್ಲಾ ಇತಿಹಾಸಗಳು ಮರೆಮಾಚಲ್ಪಡುತ್ತಿದೆ. ಪ್ರೀತಿಯ ಸ್ನೇಹಿತರೆ, ಮಾತ್ರವಲ್ಲ ಸ್ವತಃ ಸರ್ಕಾರವೇ ಇತಿಹಾಸವನ್ನು ನೋಡಬೇಕಾದ ಸ್ವತಃ ಸರ್ಕಾರವೇ ಪ್ರಸಿದ್ಧ ಇತಿಹಾಸಗಳನ್ನು ಕಡಿತಗೊಳಿಸುತ್ತಿರುವುದು ನಾವು ಕಾಣಬಹುದಾಗಿದೆ. ಪ್ರೀತಿಯ ಸ್ನೇಹಿತರೆ, ಇತಿಹಾಸವನ್ನು ಕಾಪಾಡಬೇಕಾದ ಸರ್ಕಾರಗಳೇ ಪಠ್ಯಪುಸ್ತಕಗಳಲ್ಲಿ ಪ್ರಸಿದ್ಧವಾದ ಇತಿಹಾಸಗಳನ್ನು ಕಡಿತಗೊಳಿಸುವ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಇತಿಹಾಸ ನಮ್ಮ ಅಸ್ತಿತ್ವ. ಅದನ್ನು ಯಾವ ಬೆಲೆ ತೆತ್ತಾದರೂ ನಾವು ಅದನ್ನು ನಾಶವಾಗದಂತೆ ಕಾಪಾಡಬೇಕಾದ ಪ್ರತಿಯೊರ್ವ ಕನ್ನಡಿಗನ ಕರ್ತವ್ಯವಾಗಿದೆ. ಇದು ಕರುನಾಡಿಗಾಗಿ, ಕರ್ನಾಟಕಕ್ಕಾಗಿ ಇಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಪ್ರೀತಿಯ ಸ್ನೇಹಿತರೆ, ಇತಿಹಾಸವನ್ನು ತಿರುಚುವ ಮೂಲಕ ಈ ಕರ್ನಾಟಕದ ನೈಜ ಇತಿಹಾಸವನ್ನು ಜನ ಮನಸ್ಸುಗಳಿಂದ ಕಿತ್ತೆಸೆಯಬಹುದೆಂಬ ಭ್ರಮೆಯಿಂದ ಇಂತಹ ದುಷ್ಕೃತ್ಯಗಳಿಗೆ ಧುಮುಕುತ್ತಿದ್ದಾರೆ. ಪ್ರೀತಿಯ ಸ್ನೇಹಿತರೆ, ಇಂತಹ ದುಷ್ಕೃತ್ಯಗಳಿಗೆ ಎಡೆ ಮಾಡಿಕೊಡದೆ ತಮ್ಮ ಕರುನಾಡ ಇತಿಹಾಸವನ್ನು ನಾವು ರಚಿಸಬೇಕಾಗಿದೆ. ಪ್ರೀತಿಯ ಸ್ನೇಹಿತರೆ, ಕರ್ನಾಟಕಕ್ಕಾಗಿ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಕೂಡ ಅದು ಗೋವರ್ಧನ ಗಿರಿದಾರಿಯಾಗುತ್ತದೆ ಎಂಬ ಕುವೆಂಪುರವರ ವಚನಗಳು ನಾವು ತಿಳಿದಿದ್ದೇವೆ. ಪ್ರೀತಿಯ ಸ್ನೇಹಿತರೆ, ಇಂತಹ ವಿಷಯಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಜಾಗೃತಿಗೊಳಿಸುವಂತಹ ಕೆಲಸಗಳನ್ನು, ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಪ್ರೀತಿಯ ಸ್ನೇಹಿತರೆ, ಇಷ್ಟು ಮಾತ್ರ ಹೇಳುತ್ತಾ ನನ್ನ ಮಾತುಗಳಿಗೆ ಕಡಿವಾಣ ಹಾಕುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.